ಕೋರುತ್ತಿದ್ದೇನೆ. ನಾನು ಸ್ಪಂದನಾ ಎಸ್ ವಸಿಷ್ಠ, ಈ ಕಾರ್ಯಕ್ರಮದ ನಿರೂಪಕಿ. ಇಂದು ನಮ್ಮನ್ನೆಲ್ಲ ಅಗಲಿದಂತಹ ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮ ಅದ್ಭುತ ಹಾಸ್ಯದಿಂದ ಜನರನ್ನು ರಂಜಿಸಿದ ಹಾಗೂ ಪೋಷಕ ನಟರಾಗಿಯೂ ಕಾರ್ಯನಿರ್ವಹಿಸಿದ ಶ್ರೀಯುತ ಬ್ಯಾಂಕ್ ಜನಾರ್ದನ್ ಸರ್ ಅವರನ್ನು ನಮ್ಮ ಕನ್ನಡ ಚಲನಚಿತ್ರರಂಗ ಇಂದು ಕಳೆದುಕೊಂಡಿದೆ. ಹೀಗೆ ಎಂದು ಹೇಳಲು ನಾನು ವಿಷಾದಿಸುತ್ತೇನೆ. ಹಾಗೂ ದಯವಿಟ್ಟು ಎಲ್ಲರೂ ಎದ್ದು ನಿಂತು 1 ನಿಮಿಷದ ವಿಕ್ಕಿ ಸಿನಿಮಾದ ಟ್ರೈಲರ್ ಬಿಡುಗಡೆ. ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರು ಮತ್ತು ಹಿರಿಯ ನಿರ್ದೇಶಕರಾದಂಥ ಪುರುಷೋತ್ತಮ ಸ್ವಾಮಿ ಸರ್ಗೂ ಮತ್ತು ಮಾಲತಿ ಸುಧೀರ್ ಮೇಡಮ್ಗೂ, ನಮ್ಮ ಜವಾರಿ ನಟ ನವೀನ್ ಶಂಕರ್ ಅವ್ರಿಗೂ, ಮೇಡಮ್ ನವನೀತ್ ಲಕ್ಷ್ಮಿ ಅವ್ರಿಗೂ, ಸುರೇಶ್ ಸರ್ ಅವ್ರಿಗೂ, ಹಾಗೂ ನಮ್ಮ ನೆಚ್ಚಿನ ಕ್ಯಾಮ್ರಾಮನ್ ಆದ ಆರ್ ಗಿರಿ ಸರ್ ಅವರು, ನಾಯಕ ನಟ ಭರತ್ ತಾಳ್ಕೋಟೆ ಹಾಗೂ ಇಂಡಿಯಾ ಹೆಗಡೆ ಮತ್ತು ವರುಣ್ ದೇವಯ್ಯ, ನಮ್ಮ ಹಿಂದಿನ ಚಿತ್ರಲಹರಿಯ ನಾಯಕ ನಟ ವರುಣ್ ಅವ್ರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಕೂತ್ಕೊಂಡು ಸೊ ನಾನು ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬಸ್ಥರಿಗೆ ನಾನು ಫಸ್ಟು ಧನ್ಯವಾದನ ಹೇಳ್ತೀನಿ. ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಹರಿ ಸಿನಿಮಾ ಪ್ರೊಡ್ಯೂಸರ್ ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು. ಆ ಕಥೆನ ನಾವು ಕರೋನಾ ಪೀರಿಯಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟರಿಸಿದ್ವಿ. ಜೂನಲ್ಲಿ ಅನಿಸುತ್ತೆ 24 ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧಾಗಿದೆ. ಇದೇ ಮೇ ತಿಂಗಳು 2ನೇ ವಾರದಲ್ಲಿ ಈ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸಲಿಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಹಾಸ್ಯ ಹಾರರ್ ಅಂದರೆ ಅದರಲ್ಲಿ ಹಾರರ ಇಲ್ಲ. ಆ್ಯಕ್ಚುಲಿ ನಾವು ಏನಂದರೆ ಒಂದು ಕಥೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು, ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ವಿ. ಬಟ್ ಪ್ಯೂರ್ಲಿ ಹಾರರ್ ಅಲ್ಲ, ಇದು ಒಂದು ಕಾಮಿಡಿ ಜಾನರ್. ಈ ಕತೆ ಏನಪ್ಪ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನಸ್ಕೊಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಟ್ರೂ ಮಾಡ್ಕೊಳಕ್ಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ನ ನಾವು ಎಳೆಯಾಗಿ ತೋರಿಸಿದ್ದೀವಿ. ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ. ಡೋನರ್ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗದ್ ವಿಕ್ಕಿ ಐತೆ ಅಂತ ಫುಲ್ ನೇಮ್. ಅದು ಇತ್ತೀಚೆಗೆ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆಕ್ಟ್ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗಾಗಿ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ. ಡೋನರ್ ಅಲ್ಲ ಅಂದರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ. ಅದು ನಾಟ್ ಎ ಸೀರಿಯಸ್ ಟ್ಯಾಗ್ಲೈನ್. ಸೊ ಟೆಕ್ನಿಷಿಯನ್ಸ್, ಓಕೆ, ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ ಆಗಿ ಕ್ಯಾಮ್ರಾಮನ್ ಶಂಕರ್ ಅವರು ಆ್ಯಕ್ಚುಲಿ ಇವತ್ತು ಅವರು ಬೇರೆ ಶೂಟಲ್ಲಿ ಚೆನ್ನಾಗಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗದಿರುತ್ತೆ. ಕ್ಯಾಮ್ರಾಮನ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ. ಎಡಿಟರ್ ಕೂಡ ಅವರು ಒಂದು ಬೇರೆ DPX ಅಪ್ಲೋಡಿಗೋಸ್ಕರ ಚೆನ್ನೈಗೆ ಹೋಗಿದ್ದರಿಂದ ಅವರು ಕೂಡ ಬರೋಕ್ಕಾಗಿಲ್ಲ. ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ. ಇನ್ನು ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆರ್ ಋಷಿಕ್ ಅಂತೇಳಿ ಹಂಸಲೇಖ ಅವರ ಅಲ್ಲೇ ಕೂತಿದ್ದಾರೆ, ಸಾರಿ ಯಾರು ಮರ್ತ್ಬಿಡ್ತೀನಿ. ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ, ಅವರು ಕೂಡ ಧನ್ಯವಾದಗಳು. ಇನ್ನು ಟೆಕ್ನಿಷಿಯನ್ ನಮಗೆ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ, ಓನ್ಲಿ ಆಡಿಯೋ ಇದು ಡ್ರಾಮಾ ನಡೆಯುತ್ತೆ. ಸೊ ರಾಜು ತಾಳಿಕೋಟೆಯವರು ಮತ್ತು ಪ್ರಪ್ರಥಮ ಅವರಿಗೆ ಅವ್ರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನ್ಲಿ ಒಂದು ಒಳ್ಳೆ ಕಾಂಬಿನೇಷನ್ಲಿ ಮೂಡಿ ಬಂದಿದೆ. ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಅವ್ರದ್ದು ಕಂಪ್ಲೀಟ್ ಆಗಿ. ಸರ್ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಕೆಲವನ್ನ ಔಟ್ ಆಫ್ ಚಿಕ್ಕಮಗಳೂರು ಆ ಕಡೆ ಎಲ್ಲ ಒಂದಿಷ್ಟು ಶೂಟ್ ಮಾಡ್ಕೊಂಡಿದ್ವಿ. ಶೂಟಿಂಗ್ ಒಂದು 35 ಡೇಸ್ ಆಯ್ತು ಸರ್. ಇದಾಗಿ ಬರೋಕ್ಕೆ ನವೀನ್ ಶಂಕರ್ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು. ಯಾಕಂದರೆ ನಾವು ನಮ್ಮ ಚಿತ್ರನ ಟ್ರೈಲರ್ನ ಯಾರ ಕೈಯಲ್ಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮವರು ಒಂದಿಷ್ಟು ಚರ್ಚೆ ಮಾಡಿದ್ವಿ. ಚರ್ಚೆ ನಮ್ಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರಿವಿಯಸ್ ಪಿಕ್ಚರ್ಲಿ. ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ವಿ. ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈಲಿ ಮಾಡ್ತಾರೆ, ಇವ್ರ ಕೈಲಿ ಮಾಡ್ಸೋಣ ತುಂಬ ಓಡಾಡಿದ್ರು. ಆಯಿತು ನೀವು ಮಾಡ್ರಪ್ಪ, ಅವ್ರು ಬರ್ತಾರೆ ನೋಡೋಣ ಆಮೇಲೆ ಅಂತ ನಾನು ಸುಮ್ಮನೆ ನ್ಯೂಟ್ಲ್ ಆಗಿದ್ದೆ.
ಅವ್ರಿಗೂ ಒಂದು ಅನುಭವ ಆಯಿತು. ನೀವು ಹೇಳಿ ಸರಿ ಸರ್ ಅಂತ ಅವ್ರು ಸುಮ್ಮನೆ ಆದ್ರು, ಸೈಲೆಂಟ್ ಆದರು. ಕೊನೆಗೆ ನಮ್ಮ ಭರತ್ ತಾಳಿಕೋಟೆಯವ್ರ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯಿತು. ನವೀನ್ ಶಂಕರ್ ಯಾವ ರೀತಿ ಅಂದರೆ, ನಾನು ತುಂಬ ಒಂದು ಜವಾರಿ ಮಂದಿಗೆ ಜವಾರಿ ನಟ ಸಿಕ್ಕಂಗಾಯ್ತು ನಮಗೆ ಈ ಚಿತ್ರ ಬಿಡುಗಡೆ ಮಾಡಲಿಕ್ಕೆ. ಅವ್ರ ಚಿತ್ರಗಳು ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಮೊದಲು. ಇವಾಗ ಅವ್ರ ವ್ಯಕ್ತಿತ್ವ ಕೂಡ ಭಾಳ ಇಷ್ಟ ಆಯ್ತು. ಯಾಕಂದರೆ ಅಷ್ಟು ಸರಳ ವ್ಯಕ್ತಿಯವರು. ಏನು ನಾವು ಮನೆಗೆ ಇನ್ವೈಟ್ ಮಾಡಕ್ಕೆ ಬರ್ತೀವಿ ಸರ್ ಅಂದರೆ, ಏನು ಬೇಡ ಸಿಂಹ ಆ ಥರ ಏನು ಬೇಡ, ನಾನು ಬರ್ತೀನಿ ಬಿಡಿ, ನಿಮ್ಮ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂತೇಳಿ ನಾನು ಬರ್ತೀನಿ ಅಂಥೇಳಿ ತುಂಬ ಹೃದಯದಿಂದ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಎಲ್ಲರೂ ಬರೋ ನಮ್ಮ ತಂದೆ ಪರವಾಗಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂಥ ಎಲ್ಲ ಆದರಣೀಯ ಕಲಾವಿದರೇ, ಈ ಚಿತ್ರನ ಆಶೀರ್ವಾದ ಮಾಡಕ್ಕೆ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ. ಈ ಚಿತ್ರರಂಗದಲ್ಲಿ 45 ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ, ಮೊದಲು ಚೆನ್ನಾಗಿತ್ತು, ಈಗ ಬರ್ತಾ 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 ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ. ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ. ಟಿ ವಿ ಆನ್ ಮಾಡಿದ್ರೆ ಸಾಕು, ಎಲ್ಲ ಸಿನಿಮಾ, ಡ್ಯಾನ್ಸು, ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು. ಥಿಯೇಟ್ರಿಗೆ ಬಂದು ನೋಡಬೇಕು ಅವರು. ಹಾಗೆ ಮಾಡೋವಂಥದ್ದು ಯೋಗ ಇವ್ರಿಗೆ ಬಂದಿದೆ. ಈ ಸರ್ ಸಿನಿಮಾ ತೆಗ್ದಿದ್ದಾರೆ, ಅವರಿಗೆ ದೇವರ ಆಶೀರ್ವಾದ ಇರಲಿ. ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ. ಆವಾಗ ಅಭಿನಯ ಹೀರೋಯಿನ್ ಮಾಡಿದರು. ಆ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ, ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ ಅಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯಿ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು, ನಂದು ಹೊಲಸು ಸಿನಿಮಾನ ಅಂತ. ಆದರೆ ಅದೇ ರಿಕಾರ್ಡ್ ಬ್ರೇಕ್ ಆಯಿತು. ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ಗೆ ಗೊತ್ತಿದೆ. ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ವಲ್ಗರ್. ಅದರಲ್ಲಿ ಉಮಾಶ್ರೀ ಅವರು ಮಾಡಿದರೆ, ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದು ಬೈಯೋರು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಅಂತ. ಅವಳು ಏನೇ ನಾನು ಅಷ್ಟು ಹೊಲಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು. ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು. ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ. ಇವತ್ತು ಇವ್ರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ. ಈ ಚಿತ್ರ ಯಶಸ್ವಿ ಕಂಡು ಇವ್ರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ತಮ್ಮ ಆಶಯದ ನುಡಿಗಳಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಮ್ಮಂಗೂ ಸೇರಿಸಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ, ಲೇಟ್ ಆಯಿತು. ಬರಬಾರ್ದ ಟೈಮ್ನಾಗ ಮಳೆ ಬಂತು, ನಡ್ವರ್ಕಲ್ಲಿ ಒಂದು ಕಡೆ ತಗಲಾಕೊಂಡು ಜೆನ್ಯೂನಾಗಿ ಲೇಟ್ ಆಯಿತು. ಹೊಂಟಿದ್ದೆ ನಾನು 4 ಗಂಟೆಗೆ ಹೊಂಟಿದ್ದೆ. ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಹಿರಿಯರಿಗೆ, ಮಾಲತಿ ಅಮ್ಮ ಅವ್ರಿಗೆ, ಮತ್ತು ಚಿತ್ರತಂಡದವ್ರಿಗೆ, ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆ್ಯಕ್ಚುಲಿ ಭರತ್ಗಿಂತ ಅವ್ರ ತಂದೆಯವರು. ನಾವಿನ್ನು ಶಾಲೆಗಿದ್ವಿ ಆ ಟೈಮ್ನಾಗೇ ಈಸ್ ಎ ಸ್ಟಾರ್ ನಮ್ಮ ಕಡೆಗೆ, ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ. ಅವರು ಎಸ್ಪೆಷಲಿ ಕಲಿಯುಗದ ಕುಡುಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ, ನಮಗೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದವು. ಊರಾಗ ಒಂದು 5 ಟ್ರ್ಯಾಕ್ಟರ್ ಒಳಗೆ ಇದೇ ನಾಟಕ ಪ್ಲೇ ಆಗೋದು. ಅಂದರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್. ಆಮೇಲೆ ಸಿನಿಮಾದಾಗ ಅಭಿನಯಿಸಕ್ಕೆ ಶುರು ಮಾಡಿದ್ರು. ಅವಾಗಲೂ ಭಾಳ ಖುಷಿ ಆಗಿತ್ತು ನಂಗೆ, ಯಾಕಂದ್ರೆ ಅವ್ರ ಟೈಮಿಂಗ್ ಭಾಳ ಇಷ್ಟ ನಂಗೆ. ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿಯಾಗಿನ್ನ ಉಳ್ಕೊಂಡಿರೋದು ನಮ್ಮ ಕಡೆನೇ. ನಮ್ಮ ಬನಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗ, ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ. 24 hours ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ. ಅಂದರೆ ದಿನಕ್ಕೆ 4 ಆಟ ಇರೋದು. ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ. ಇಳ್ಕಲ್ ಜಾತ್ರೆ ಇದ್ರೆ, ಬನಶಂಕರಿ ಜಾತ್ರೆ ಇದ್ರೆ. ಬಟ್ ಥಿಯೇಟ್ರಿಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡೋಕೆ ಬಂದಿರ್ತಾರೆ.
ಆವಾಗಿನ ಟೈಮಿಂದ ಇವಾಗಿನ ಟೈಮ್ವರೆಗೂ ಇಸ್ ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ. ಆ ಒಂದು ಅಭಿಮಾನ, ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನಿಸಿತ್ತು. ತದನಂತರ ನಮ್ಮ ನಿರ್ದೇಶಕರಾಗಲಿ ಅಥವಾ ನಮ್ಮ ನಾಯಕ ನಟರಾಗಲಿ ಇಬ್ಬರು ಪ್ರೀತಿಯಿಂದ ನೀವು ನಮ್ಮ ಕಡೆದವ್ರಿದ್ದೀರಿ, ನೀವು ಬರಬೇಕು, ಇಲ್ಲ ಯಾರನ್ನಾರು ದೊಡ್ಡವ್ರನ್ನ ಕರೆಸ್ರಿ, ನಾವು ಯಾಕೆ ನಾವು ಇನ್ನೂ ಈಗ ಬೆಳೆಯತ್ತೀವಿ ನಾವು, ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ, ಅದು ಪ್ರೀತಿ ಐತಿ ನಮಗೆ, ನೀವು ಬರಬೇಕು ಅಂತ. ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ. ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು, ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ನ ತುಂಬಿಕೊಂಡಿರುವಂಥ ಒಂದು ಕಾಂಟೆಂಟು. ಸುಮಾರಷ್ಟು ಬರುವಂಥ ಪ್ರತಿ ವಾರನೂ ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗಲಿ, ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ, ಇಡೀ ತಂಡಕ್ಕೆ ಶುಭವಾಗಲಿ, ಗೆಲುವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭರತ್ ಅವ್ರಿಗೆ, ನಮ್ಮ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎರಡನೇ ಸಿನಿಮಾ, ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಆ್ಯಕ್ಚುಲಿ ನಮಗೆ ಭಾಳ ದೂರ ಬೆಂಗಳೂರು ಒಂದು, ನಮ್ಮ ಕಡೆದವ್ರಿಗೆ. ಎರಡನೇದು ಆಬ್ವಿಯಸ್ಲಿ ಅಮ್ಮಂಗೆ ಗೊತ್ತಿರುತ್ತೆ, ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಕಂಪ್ನಿ ನಾಟಕಗಳದು. ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತೊಗೊಂಡ್ರೆ, ಅಂದರೆ ಈಗ ನಮ್ಮ ನೀನಾಸಂ, ರಂಗಾಯಣ, ಈ ಥರದ ಅಂದರೆ ಅಭಿನಯ ಕಲಿಸೋದಕ್ಕೆ ಅಂತ ತಗೊಂಡ್ರೆ ಆ ಥರ ರಂಗಶಿಬಿರಗಳಾಗೋದಾಗಲಿ, ಇತ್ತೀಚೆಗೆ ತಿಂಗಳ ಒನಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾವೆ ಹೊರತು ನಾಟಕ ಶಾಲೆಗಳು ಇಲ್ಲ. ಅಂದರೆ ಆ್ಯಕ್ಟಿಂಗಿಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು, ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು, ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು. ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ. ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ. ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ, ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ. ಅಮ್ಮನ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮಗೆ ನಮಸ್ಕಾರ. And show their presence here. Thanks a lot from the deep of my heart. And thank you Deepak, director of the movie. So from the trailer I can see that he has done his best, and the creative head and the executive director, my husband, he's also very happy, and I can see that their dream is coming true. So and I would like to add this, that I'm so sorry my Kannada is not so great, so that's why I prefer to talk in English. And thank you all, thank you so much. ಥ್ಯಾಂಕ್ ಯು ಮ್ಯಾಮ್. ಇದೀಗ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ರಿಗೂ, ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ, ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ವಿಶೇಷವಾಗಿ ಅಮ್ಮ, ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು, ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲತಿಯಮ್ಮವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬೈದಿದ್ರು, ಯಾಕೋ ಇಬ್ಬರು ಬರ್ತಾಯಿಲ್ಲ ತಂದೆ ತಾಯಿ ಅಂತ. ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ. ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರುಗು ಬಂದಂಗೆ ಆಯಿತು. ಇನ್ನು ನವೀನ್ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಾನು ಒಂದೇ ಒಂದು ಕಾಲ್ ಮಾಡಿದೆ, ಸರ್ ನಾನು ಹಿಂಗೆ ರಾಜು ತಾಳಿಕೋಟೆ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾಯಿದ್ದೀನಿ ಸರ್, ತಾವು ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದರು. ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಾನು ಭರತ್ ತಾಳಿಕೋಟೆ ಅಂತ ಈ ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ. ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಕ್ಕಿ ಸಿನಿಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನಿಮಾನ ಸತತವಾಗಿ 35 ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ. ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಹೊಸದಾಗಿ ಅಂಬಿಗಾಲು ಇಡ್ತಾ ಇದ್ದೀನಿ, ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಹೊಸಬರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರೋ, ನಾನು ಕೂಡ ಹೊಸಬ. ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ. ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮೀಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್.
ಎಲ್ಲರಿಗೂ ನಮಸ್ಕಾರ. ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂವಿ ಅನುಭವ ತುಂಬ ಚೆನ್ನಾಗಿತ್ತು. ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ. ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನನಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ. ಅದು ಅವ್ರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟಿದ್ದೆ, ಏನು ಮಾಡಬೇಕೇನೋ ಅಂತ. ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು, ಇವನ್ ಎಲ್ಲರೂ ಡೈರೆಕ್ಟ್ ಸರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು. ಈ ಅನುಭವ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ತುಂಬ ಕಾಮಿಡಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು 2 hour ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಭೆಗೆ ಭೂಷಣ ಆಗಿರ್ತಕ್ಕಂಥ ತಾಯಿ ಮಾಲತಿ ಮೇಡಮ್ ಅವರಿಗೆ ನಾನು ಪಾದಕ್ಕೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಯಾಕಂದರೆ ಹಿರಿಯ ಕಲಾವಿದರು, ಸಾಕಷ್ಟು ನಾಟಕಗಳನ್ನು ಅಭಿನಯಿಸಿ ಉತ್ತಮ ಕಲಾವಿದೆ ಅನಿಸ್ಕೊಂಡಿದ್ದಾರೆ. ಜೊತೆಗೆ ಪ್ರಖ್ಯಾತ ನಟರಾದ ಸುಧೀರ್ ಅವರ ಧರ್ಮಪತ್ನಿ ಕೂಡ ಆಗಿದ್ದಾರೆ. ಅವರಿಗೆ ನಾನು ಹೊಂದಿಸ್ತಾ ಇದ್ದೀನಿ. ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಇಲ್ಲಿ ಸೇರಿರ್ತಕ್ಕಂಥ ಅನ್ನದಾತರಿದ್ದೀರಿ, ಹಾಗೆ ಪತ್ರಕರ್ತರಿದ್ದೀರಿ, ಮೀಡಿಯಾದವರು ಇದ್ದೀರಿ. ಎಲ್ಲರಿಗೂ ಅನಂತ ನಮಸ್ಕಾರಗಳು. ಏನೀ ವಿಕ್ಕಿಯ ತುಣುಕನ್ನು ನಾವು ಇಣುಕು ನೋಡಿದ್ವು. ವಿಕ್ಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ. ಆ ವಿಕ್ಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ. ಈ ವಿಕ್ಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ, ನಿರ್ದೇಶಕರ ಪಾಲಿಗೆ, ಕಲಾವಿದರ ಪಾಲಿಗೆ ಲಕ್ಕಿ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ವಿಕ್ಕಿ ಇಸ್ ಬಿಕಮ್ ಲಕ್ಕಿ. ಆ ಹೆಸರಲ್ಲೇ ಲಕ್ಕಿ ಇದೆ. ಅದರಲ್ಲಿ ಗೆದ್ಬಿಟ್ಟಿದ್ದೀರ ನೀವೆಲ್ಲ. ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೆಲ್ಲೇ ಬೇಕಿದು. ಹೆಚ್ಚಿಗೆ ಹೇಳಬೇಕು ಅಂದರೆ ಏನು ಈ ಚಿತ್ರದ ನಿರ್ದೇಶಕ ದೀಪಕ್ ಆವರ್ಕರ್. ನಾನು ಇದುವರೆಗೂ ಅವ್ರ ಸರ್ಲೆ ಮೇಳಕ್ಕೆ ಬರಲ್ಲ. ಅವತ್ಕರ್ ಎಲ್ಲೆಲ್ಲ ಹೇಳ್ತಾ ಇರ್ತೀನಿ. ಆವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ. ಯಾಕಂದರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕ್ ಅವರ ಒಡನಾಟ ಸುಮಾರು ವರ್ಷಗಳಿಂದ ಇದೆ. ನನ್ನ ಸುಮಾರು 20 ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ. ನೀವು ಕೇಳ್ಬೋದು, ಏನು ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದರೆ ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳ್ಬೋದು. ಕೇಳಬೇಡಿ ದಯವಿಟ್ಟು. ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ. ಅದರಲ್ಲಿ ಸುಮಾರು 20-22 ಚಿತ್ರ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ತನ್ನ ಕೆಲಸದಲ್ಲಿ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟ ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿ ಅಂತ ಹೇಳಿ ಖುಷಿ ಆಗುತ್ತೆ. ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂಥ ನಮ್ಮ ನಿರ್ಮಾಪಕರ ಸುರೇಶ್ ಅವರು, ಆಮೇಲೆ ನವನೀತಾ ಮೇಡಮ್ ಅವರು, ಇವರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ತುಂಬ ಕಷ್ಟ ಇದೆ. ತುಂಬ ಯೋಚನೆ ಮಾಡ್ತಾರೆ, ಏನಪ್ಪ ಇದನಿಗೆ ನಾವು ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೋ, ನಾವು ಗೆಲ್ತೀವೋ ಸೋಲ್ತೀವೋ, ಆಮೇಲೆ ಬಡ್ಜೆಟ್ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಯಾಕಂದರೆ ಇವತ್ತು ಯಾವುದೇ ಸಿನಿಮಾ ತೊಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು. ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರು ಆಯಿತು ಅಂದರೆ ಅದು ಹೊರೆ ಬೀಳೋದು ನಿರ್ಮಾಪಕರಿಗೆ. ಹಾಗೆ ಯಾವುದೇ ಒಂದು ಸಿನಿಮಾ ಆದ್ರೂ ಅದನ್ನು ಅಚ್ಚುಕಟ್ಟಾಗಿ ವಿತಿನ್ ಬಡ್ಜೆಟ್ ಒಂದು ಲಿಮಿಟ್ ಅಂತ ಇರ್ತದೆ. ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಡ್ಜೆಟ್ ಹೆಚ್ಚಿಗೆ ಆಗಲ್ಲ. ಅದನ್ನು ನನ್ನಿಂದ ನಮ್ಮ ಶಿಷ್ಯ ದೀಪಕ್ ಕಲ್ತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರ್ತೀನಿ, ಯಾವತ್ತು ನಿರ್ದೇಶಕ ಆದವನು ಮೊದಲು ಬಡ್ಜೆಟ್ ಯೋಚನೆ ಮಾಡಬೇಕು. ನಿರ್ಮಾಪಕರು ಏನು ಬಡ್ಜೆಟ್ ಹಾಕಿಕೊಟ್ಟಿದ್ದಾರೆ ಆ ಬಡ್ಜೆಟಲ್ಲಿ ಏನು ಮಾಡ್ಬೋದು, ಎಷ್ಟು ಮಟ್ಟಿಗೆ ಮಾಡ್ಬೋದು. ಅಂದರೆ ಬಡ್ಜೆಟ್ ಕಮ್ಮಿ ಇದೆ ಅಂದ್ಕೊಳ್ಳೋ ಸಿನಿಮಾ ಕೆಡ್ದ ಮಾಡಬಾರ್ದು ಅಂತಲ್ಲ. ಯಾವ ರೀತಿ ಮಾಲತಿ ಮೇಡಮ್ ಅವರು ಮಾತು ಹೇಳಿದ್ರು, ಅದದು ಅನುಭವ ಅಂತ ದೊಡ್ಡ ಸಿನಿಮಾ ಏನಲ್ಲ, ಆದರೆ ಅದು ಯಶಸ್ಸು ಗಳಿಸ್ತು. ಅದು ತುಂಬ ತುಂಬ ಪ್ರಖ್ಯಾತಿ ಆಯಿತು. ಅದರಿಂದ ಕಾಶಿನಾಥವ್ರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಸಿಕ್ಬಿಡ್ತು. ಅದೇ ರೀತಿ ನಾವು ಒಳ್ಳೆಯ ಸಿನಿಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರಲ್ಲ, ಕಂಟೆಂಟ್ ಲೆಕ್ಕ ಬರುತ್ತೆ. ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸ್ಟೇಜ್ ಮೇಲಿರೋ ಎಲ್ಲರೂ ಗಣ್ಯರು ನನಗೆ ನಮಸ್ಕಾರಗಳು. ಹಾಗೂ ಮಾಧ್ಯಮ ಎಲ್ರಿಗೂ. ಈ ಸಿನಿಮಾ ಬಂದ್ಬಿಟ್ಟು ನನಗೆ ದೀಪಕ್ ಸರ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ
ಒಂದು ಟ್ರೈಲರ್ ನಾವು ಮಾಡಿದ್ವಿ ಮೊದಲು ಆ್ಯಕ್ಚುಲಿ ಈ ಕರೋನಾ ಟೈಮಲ್ಲಿ. ಆ ಟ್ರೈಲರ್ ಇಷ್ಟ ಆಗಿ ತಿರ್ಗಿ ನಾನು ಹುಡ್ಕೊಂಡ್ಬಂದು ದೀಪಕ್ ಸರು ಆಮೇಲೆ ನಮ್ಮ ಧರ್ಮ ಸರ್ ಅವರಿಬ್ಬರು ನಾನು ಹುಡ್ಕೊಂಡ್ಬಂದು ನನಗೆ ಈ ಸಿನಿಮಾ ಚಾನ್ಸ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆಮೇಲೆ ಪ್ರೊಡ್ಯೂಸರ್ ಸರ್ ಅಷ್ಟೇ, ಅವರು ತುಂಬ ಸಪೋರ್ಟಿವ್. ಸೊ ನಮ್ಮ ಟೆಕ್ನಿಷಿಯನ್ ಟೀಮ್ ರಾಮ್ ಅಂತ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಅವರು ಡಬ್ಬಿಂಗ್ಗೆ. ಆಮೇಲೆ ಡಿಟೇಲ್ಸ್ ಅಷ್ಟೇ ರಾಮ್ ಅಂತ. ಸೊ ಇವರು ಎಲ್ಲರೂ ಪ್ರೋತ್ಸಾಹದಿಂದ ಈ ಸಿನಿಮಾಗೆ ಥ್ಯಾಂಕ್ಸ್ ಹೇಳ್ಕೊಂಡು ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೀಡಿಯಾ ಪಾರ್ಟ್ನರ್ಸು, ನನಗೆ ಆ್ಯಕ್ಚುಲಿ ನಾನು ಕೇಸರಿ ನಂದನ ಸಿನಿಮಾಯಿಂದ ಚಿತ್ರಲಹರಿ ಅಂತ ಸಿನಿಮಾ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ವಿಕ್ಕಿ ಅಂತ ಅನೌನ್ಸ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ಅದು ಭರತ್ ಸರ್ ಮಾಡ್ತಾಯಿದ್ದಾರೆ ಅಂತ ಹೇಳುವಾಗ ಐ ವಾಸ್ ವೆರಿ ಹ್ಯಾಪಿ. ಮೊದಲನೇದಾಗಿ ನಾನು ನವನೀತ್ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್. ಸೊ ವುಮನ್ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದು ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಸೊ ಅದರಲ್ಲಿ ಅವ್ರು ನಿಂತ್ಕೊಂಡು ಇದು 2ನೇ ಸಿನಿಮಾ ವೆರಿ ಸ್ಟ್ರಾಂಗ್. ಅದೇ ಪಾಸಿಟಿವ್ ಆಗಿ ಸುರೇಶ್ ಸರು ನಿಂತಿದ್ದಾರೆ ಅವ್ರ ಜೊತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಿರಿ ಅವ್ರು ಮಾತಾಡಬೇಕು ಗಿರಿ ಅವರು ಸರ್ ಒಂದು 2 ಮಾತುಗಳನ್ನ ನೀವು ಹಂಚ್ಕೊ. ಸಿಕ್ಕರೆ ಡೈರೆಕ್ಟರ್ ಕತೆ ಎಲ್ಲ ನೀವೇ ಹೇಳ್ಬಿಡ್ತೀರಾ. ಕತೆ ಗೊತ್ತಿಲ್ಲ ಬೇಳಕ್ಕೆ ಏನು ಬಂದಣ್ಣ ಎಲ್ಲ ನಿಮ್ಮ ತಮ್ಮನ ಎನ್ಕೌಂಟ್ರ್ ಮಾಡಾರೆ. ಓಕೆ ಸರ್.